ಹಾಯ್ ಫ್ರೆಂಡ್ಸ್, ಇವತ್ತು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪ್ಯಾಕೆಟ್ದು ಹಿಟ್ಟು ಕಲಸಿಟ್ಟಿದ್ದೀನಿ. ಒಂದು ಪ್ಯಾಕೆಟ್ ನೋಡಿ, ಇದು ತುಂಬ ಗಟ್ಟಿ ಕಲಿಸ್ಕೊಬಿಡ್ದು, ಮೀಡಿಯಮಾಗಿ ಕಲಿಸ್ಕೋಬೇಕು. ಫಸ್ಟ್ ಪಾಕ ಮಾಡ್ಕೊಂಬಿಡೋಣ. ಈ ಗ್ಲಾಸಲ್ಲಿ 2.5 ಗ್ಲಾಸ್ ನೀರು ಹಾಕಿದ್ದೀನಿ ನಾನು. ಗ್ಲಾಸಲ್ಲಿ 2.5 ಗ್ಲಾಸ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಸಕ್ಕರೆ ಹಾಕೋಣ. ಒಂದು ಜಾಮೂನ್ ಬಟ್ಲಷ್ಟು ಶುಗರ್ ಹಾಕಿ 1.5 ಕಪ್ ಶುಗರ್ ಹಾಕೋಣ. ನಿಮಗೆ ತುಂಬ ಸ್ವೀಟ್ ಬೇಕಂದರೆ ಇನ್ನೂ 1 ಕಪ್ ಬೇಕಾದ್ರೂ ಹಾಕ್ಕೋಬೋದು. ಇಷ್ಟು ಮೀಡಿಯಮಾಗಿ ಹಾಕಿದ್ದೀನಿ ನಾನು, ಸಾಕು. ತುಂಬ ಸ್ವೀಟ್ ಆದರೆ ಯಾರೂ ತಿನ್ನಲ್ಲ, ಓಕೆ. ಇಷ್ಟಾದರೆ ಸಾಕು. ಮೀಡಿಯಮ್ ಸ್ವೀಟ್ ಇರುತ್ತೆ. ತುಂಬ ಸ್ವೀಟ್ ಬೇಕಂದರೆ ಇನ್ನೂ 1 ಬಟ್ಲು ಬೇಕಾದ್ರೆ ನೀವು ಹಾಕ್ಕೋಬೋದು. ಪಾಕ ರೆಡಿ ಆಗ್ತಾ ಇರಲಿ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆ, ಒಂದು 4 ಏಲಕ್ಕಿ ಹಾಕ್ಬಿಟ್ಟು ಕುಟ್ಟಿ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಪಾಕಕ್ಕೆ ಹಾಕ್ತೀನಿ. ಚೆನ್ನಾಗಿರುತ್ತೆ ಫ್ಲೇವರು, ಸ್ಮೆಲ್ಲೆಲ್ಲ. ಜಾಮೂನ್ಗಿದೆ ಅಲ್ವಾ, ಫ್ಲೇವರ್ ಚೆನ್ನಾಗಿ ಕೊಡೋದು ಸ್ಮೆಲ್ಲೆಲ್ಲ. ಆಮೇಲೆ ಜಾಮೂನ್ ಈ ಥರ ಕಲಸಿಟ್ಕೊಂಡಿದ್ನಲ್ಲ, ರೌಂಡಾಗಿ ಮಾಡಿಟ್ಟಿದ್ದೀನಿ. ಮತ್ತೆ ಎಣ್ಣೆಯಲ್ಲಿ ಹಾಕೋಬೇಕಾದ್ರೆ ಮತ್ತೆ ಒಂದು ಸತಿ ಕೈಯಲ್ಲಿ ಈ ಥರ ಮಾಡಬೇಕು ರೌಂಡಾಗೆ. ಹಂಗಾದ್ರೆ ಜಾಮೂನೆಲ್ಲ ಚೆನ್ನಾಗಿ ರೌಂಡಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಬಿಸಿಗೆ ಇಟ್ಕೊತೀನಿ ನಾನು. ತುಂಬ ಬಿಸಿ ಮಾಡೋದು ಬೇಡ, ಮೀಡಿಯಮ್ ಬಿಸಿಯಲ್ಲಿ ಕರಿಬೇಕಿದು, ಇಲ್ಲಾಂದರೆ ಕಪ್ಪಾಗಿ ಹೋಗ್ಬಿಡುತ್ತೆ. ಕಪ್ಪಾದರೆ ಚೆನ್ನಾಗಿರಲ್ಲ. ಇನ್ನೂ ಸತಿ ಪಾಕ ನೋಡ್ಕೊತಾ ಇದ್ದೀನಿ ಆಗಿದೆನಾ ಅಂತ. ಇನ್ನು ಲಿಕ್ವಿಡ್ ಥರ ಇದ್ರೇ ಪಾಕ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಗೆ ಪಾಕ ಇದ್ರೆ ಚೆನ್ನಾಗಿರಲ್ಲ. ಇನ್ನು ಸ್ವಲ್ಪ ಆಗಲಿ, ಪಾಕ ಹಾಕಬೇಕು. ಇವಾಗ ಎಣ್ಣೆ ಫುಲ್ ಬಿಸಿ ಆಗಿದೆ. ಇವಾಗ ಒಂದೊಂದೇ ಜಾಮೂನ್ ಹಾಕೋಣ. ಆಮೇಲೆ ಈ ಥರ ಮಾಡಿಬಿಟ್ಟು ಹಾಕಿದರೆ ಜಾಮೂನ್ ಒಡ್ಕೊಳ್ಳಲ್ಲ ಅಂತ ಈ ಥರ ಮಾಡಿದ್ದು. ಇಲ್ಲಾಂದರೆ ಒಂಥರ ಶೇಪು ಚೆನ್ನಾಗಿ ಬಂದಿರಲ್ಲ. ಈ ಥರ ರೌಂಡಾಗಿ ಬರುತ್ತೆ. ಇಷ್ಟು ಎಣ್ಣೆ ಕಾದಿದ್ರೆ ಸಾಕು ಫ್ರೆಂಡ್ಸ್. ತುಂಬ ಜೋರಾಗಿ ಉರಿ ಇಟ್ಟು ಹಾಕಬೇಡಿ, ಚೆನ್ನಾಗಿರಲ್ಲ, ಕಪ್ಪಾಗುತ್ತೆ. ಈ ಥರ ಜಾಮೂನ್ ಕರೆದ್ರೆ ಚೆನ್ನಾಗಿರುತ್ತೆ, ಒಂಥರ ರೆಡ್ಡಿಶ್ ಥರ. ಸಿಂಪಲ್ಲಾಗಿ ಹೇಳ್ಕೊಡ್ತಾಯಿದ್ದೀನಿ ನಿಮಗೆ. ಬೇಗ ಮಾಡ್ಬೋದು, ಕ್ವಿಕ್ಕಾಗಿ. ಯಾರನ್ನ ಮನೆಗೆ ಬಂದರೆ, ಆಮೇಲೆ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಜಾಮೂನು. ಬೇಗ ಈಸಿ ಇದೆ. ವಿಡಿಯೋ ನೋಡಿದರೆ ಲಾಂಗ್ ಇದೆ ಏನೋ ಅನಿಸುತ್ತೆ. ಇಲ್ಲ, ನೀವು ಮಾಡಿ ನೋಡಿ ಮನೇಲಿ, 10 ನಿಮಿಷದಲ್ಲ ಆಗೋಗ್ಬಿಡುತ್ತೆ. ಮೇಯ್ನ್ ಸಕ್ಕರೆ ಆ ಕಡೆ ಪಾಕ ಮಾಡೋಕ್ಕೆ ಇಟ್ಬಿಟ್ರೆ ಇದು ಎಷ್ಟೊತ್ತು ಫ್ರೆಂಡ್ಸ್. ಇದೇನು ನೆನಿಬೇಕು ಅಂತ ಏನಿಲ್ಲ. ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಈ ಥರ ಮಾಡಿ ಒಂದೊಂದೇ ಹಾಕಬೇಕು, ಚೆನ್ನಾಗಿರುತ್ತೆ. ಒಂದು ಪ್ಯಾಕೆಟಿಗೆ ಏನಿಲ್ಲ ಅಂದರೂ ಒಂದು 25 ಮೇಲೆ ಬಂದಿದೆ ಫ್ರೆಂಡ್ಸ್. ನೀವು ಒಂದು ಸತಿ ಮಾಡಿ ನೋಡಿ ಮನೇಲಿ, ಇಷ್ಟಪಡ್ತಾರೆ. ನೋಡಿರಿ, ಈ ಥರ ಗೋಲ್ಡನ್ ಬ್ರೌನ್ ಆಗ್ತಾ ಇದ್ದರೆ ಸಾಕು. ಅಂಗಡಿಯಲ್ಲೆಲ್ಲ ತುಂಬ ಕಾಸ್ಟ್ಲಿ. ಒಂದು ಜಾಮೂನ್ ಏನಿಲ್ಲ ಅಂದರೆ ನಿಮಗೆ 30 ರೂಪೀಸ್ ಇರುತ್ತೆ. ಮನೇಲಿ ಎಲ್ಲರೂ ತಿನ್ಬೋದು ಮಾಡ್ಕೊಂಡು. ಸಿಂಪಲ್ಲಾಗಿ ಮಾಡಿದರೆ ಆಯಿತು, ಯಾರು ಕೂಡ ಮಾಡ್ಬೋದು. ಆಮೇಲೆ ಈ ಥರ ಬ್ರೌನಾಗೆ ಕರೆದ್ರೆ ಆಯಿತು, ಗೋಲ್ಡನ್ ಬ್ರೌನು. ತುಂಬ ಕಪ್ಪಾದರೆ ಚೆನ್ನಾಗಿರಲ್ಲ. ನೋಡಿರಿ, ಒಂದೊಂದು ಬ್ರೌನ್ ಆಗಿದೆಲ್ಲ ಆ ಥರ ಇದ್ದರೆ ಸಾಕು. ಇಲ್ಲಿ ವೈಟ್ ಇದೆ ಅಂದರೆ ಅದು ಒಳಗಡೆ ಇನ್ನೂ ಬೆಂದಿರಲ್ಲ ಅಂತ. ಇಲ್ಲಿ ನೋಡಿರಿ, ಈ 3 ತೋರಿಸ್ತಾ ಇದ್ದೀನಲ್ಲ, ಆಗಿದೆ ಅಂತ. ಆಮೇಲೆ ಈ ಕಲರ್ ಬಂದರೆ ಫುಲ್ ಆಗಿದೆ ಜಾಮೂನೆಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಸೈಡಿಗೆಲ್ಲ ತೆಗೆದು ಕರೆದಿಟ್ಬಿಟ್ಟು ಆಮೇಲೆ ಒಂದೊಂದೇ ಪಾಕದಲ್ಲಿ ಹಾಕ್ಬಿಟ್ರೆ ಆಯಿತು ಫ್ರೆಂಡ್ಸ್. ಜಾಮೂನ್ ಎಷ್ಟು ಈಸಿ ನೋಡಿ. ಹಾಕಿ ಒಂದು ಸ್ವಲ್ಪ 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಜಾಮೂನ್ ರೆಡಿ. ಆಮೇಲೆ ನೀವು ಸರ್ವ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನನ್ನ ಚಾನಲಿಗೆ ಇದೇ ಥರ ಸಪೋರ್ಟ್ ಮಾಡಿ. ನಿಮಗಿನ್ನೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಮಾಡಿಕೊಡ್ತೀನಿ. ಈಸಿ ಕುಕ್ ನಂದು.